ನಾನು ಬೇರೆಯವ್ರಿಗೋಸ್ಕರ ಚೆನ್ನಾಗಿ ಕಾಣೋದಕ್ಕೆ ಪ್ರಯತ್ನ ಪಡಲ್ಲ, ನನಗೆ ನಾನು ಚೆನ್ನಾಗಿ ಕಾಣಬೇಕು ಅಷ್ಟೇ. ಸೊ ಈ ಮೀಶೋ ಹಾಲ್ ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ನನಗಂತೂ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಐ ಥಿಂಕ್ ಫ್ರಮ್ 6th ಸ್ಟ್ಯಾಂಡರ್ಡ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಇವತ್ತು ನಿಮಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೋದಾಗ ಅವಾಗಿಂದ ಇವತ್ತಿನವರೆಗೂ ನನ್ನ ಬರ್ತಡೆಗೆ ಪಿಂಕ್ ಕಲರ್ ಬಟ್ಟೆ ಬೇಡ ಅಂದ್ರೂ ಪಿಂಕ್ ಕಲರ್ ಬಟ್ಟೆನೇ ತಗೊಂಡು ಬರ್ತಾ ಇದ್ದೀನಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ಇವತ್ತಿನ ವಿಡಿಯೋದಲ್ಲಿ ಮೀಶೋ ಹಾಲ್ ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಇರುವಂತಹ ಮೀಶೋ ಬಟ್ಟೆಗಳು ಹಾಗೂ ಬಟ್ಟೆಗಳನ್ನ ಬಿಟ್ಟು ಬೇರೆನೆಲ್ಲ ಮೀಶೋದಲ್ಲಿ ತರಿಸಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಾನು ಏನೇನೆಲ್ಲ ಮೀಶೋಯಿಂದ ತರಿಸ್ತೀನಿ ಅನ್ನೋದನ್ನು ತಿಳ್ಕೊಬೋದು. ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಆಗಿದ್ರು ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ. ಓಕೆನಾ, ಜಾಸ್ತಿ ಮಾತಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫಸ್ಟು ನಾನು 2 ಬಾಡಿಕಾನ್ ಡ್ರೆಸ್ಸಸ್ನ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಫಸ್ಟ್ ಬಾಡಿಕಾನ್ ಡ್ರೆಸ್ ಬಂದು ಇದು ತುಂಬಾ ಚೆನ್ನಾಗಿದೆ. ಇನ್ ಪರ್ಪಲ್ ಕಲರಲ್ಲಿದೆ. ಇದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಫುಲ್ ಸ್ಲೀವ್ ಬರುತ್ತೆ. ಆ್ಯಂಡ್ ಲೆಂತ್ ನಿಮಗೆ ನೀಯಿಂದ ಸ್ವಲ್ಪ ಕೆಳಗೆ ಬರುತ್ತೆ, ಫುಲ್ ಲೆಂತ್ ಬರಲ್ಲ. ಇದು ತುಂಬಾ ಚೆನ್ನಾಗಿದೆ. ಪ್ಲೇನು, ಸ್ವಲ್ಪನೂ ಡಿಸೈನ್ ಇಲ್ಲ. ನನಗಂತೂ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನಗೆ ಇಷ್ಟ ಕೂಡ ಪರ್ಪಲ್ ಕಲರ್. ಸೊ ಇದನ್ನು ತರಿಸಿದ್ದೆ. ಇನ್ನೊಂದು ಏನು ಗೊತ್ತಾ, ನಾನು ಇದನ್ನು ಬಾಡಿಕಾನ್ ಡ್ರೆಸ್ ಥರ ಯೂಸ್ ಮಾಡಿದೆ. ಇನ್ನು ಬೇರೆ ಥರ ಯೂಸ್ ಮಾಡ್ತೀನಿ. ಏನಪ್ಪ ಅಂದರೆ ಇದನ್ನು ಟಕಿಂಗ್ ಮಾಡಿಬಿಟ್ಟು ಪ್ಯಾಂಟ್ ಹಾಕೊಂಡು ಇದನ್ನ ಟಾಪ್ ಥರ ಯೂಸ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಆ ಥರನೂ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇದನ್ನು ಆ ಥರ ಹಾಕೊತೀನಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ಯಾವುದಾದ್ರೂ ಬಾಡಿಕಾನ್ ಡ್ರೆಸ್ಸಸ್ ಇದ್ದರೆ ಅದನ್ನು ಟಕಿಂಗ್ ಮಾಡಿ ನೀವು ಜೀನ್ಸ್ ಜೊತೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಆಲ್ ಅದೇ ಥರ ಹಾಕೊತೀನಿ. ಇನ್ ರೇರ್ ಕೇಸಸ್ ನಾನು ಬಾಡಿಕಾನ್ ಥರ ಹಾಕೊಳೋದು, ಬಟ್ ನನಗಿದು ತುಂಬ ಇಷ್ಟ. ಇದು ನನ್ನ ಫಸ್ಟ್ ಬಾಡಿಕಾನ್ ಡ್ರೆಸ್ನ ಕತೆ. ಆ್ಯಂಡ್ ನೆಕ್ಸ್ಟ್ ಬಾಡಿಕಾನ್ ಡ್ರೆಸ್, ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನನಗೆ ಪಿಂಕ್ ಕಲರ್ ಇಷ್ಟ. ಆ್ಯಂಡ್ ಆಲ್ಸೋ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ಪಿಂಕ್ ಕಲರ್ಗಿಂತ ರೆಡ್ ಕಲರ್ ತುಂಬ ಇಷ್ಟ. ಈ ಡ್ರೆಸ್ನ ನಾನು ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ಅಂತ ಪರ್ಚೇಸ್ ಮಾಡಿದ್ದು ವಿತಿನ್ 400. ನನಗೆ ತುಂಬಾ ಇಷ್ಟ ಆಗಿತ್ತು ಅವಾಗ. ಈಗಲೂ ಇಷ್ಟನೇ. ಆದರೆ ಇದರಲ್ಲಿ ಸ್ಲೀವ್ಸ್ ಬರಲ್ಲ, ಈ ಥರ ಸ್ಟ್ರಿಪ್ಸ್ ಬರುತ್ತೆ. ನೀವು ಅದನ್ನು ಟೈ ಮಾಡ್ಕೊಬೇಕು. ಇದು ಫುಲ್ ಲೆಂತ್ ಬರುತ್ತೆ. ಇದು ಆ ಥರ ನೀ ಕೆಳಗಡೆ ಬರೋದಿಲ್ಲ, ಇದು ಫುಲ್ ಲೆಂತ್ ಬರುತ್ತೆ. ಆ್ಯಂಡ್ ಮಟೀರಿಯಲ್ ಕೂಡ ಚೆನ್ನಾಗಿದೆ. ಆ ಪ್ರೈಸಿಗೆ ಈ ಬಾಡಿಕಾನ್ ತುಂಬಾ ಚೆನ್ನಾಗಿದೆ. ಆ ಥರ ಇದೆ. ಆ್ಯಂಡ್ ಐ ಲವ್ ಟು ವೇರ್ ದಿಸ್. ನೀವೇ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಐ ಪರ್ಚೇಸ್ ದಿಸ್. ಇನ್ನೊಂದು ಸ್ಟೋರಿ ಗೊತ್ತಾ, ನಾನು ಯಾವಾಗಲೂ ಐ ಥಿಂಕ್ ಫ್ರಮ್ 6th ಸ್ಟ್ಯಾಂಡರ್ಡ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಇವತ್ತು ನಿಮಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫ್ರಮ್ 6th ಸ್ಟ್ಯಾಂಡರ್ಡ್ ನನ್ನ ಬರ್ತ್ಡೇಗೆ ಡ್ರೆಸ್ನ ತೊಗೊಳೋದಕ್ಕಂತ ಹೋದಾಗ ಅವಾಗಿಂದ ಇವತ್ತಿನವರೆಗೂ ನನ್ನ ಬರ್ತ್ಡೇಗೆ ಪಿಂಕ್ ಕಲರ್ ಬಟ್ಟೆ ಬೇಡ ಅಂದರೂ ಪಿಂಕ್ ಕಲರ್ ಬಟ್ಟೆನೇ ತೊಗೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಇವಾಗಲೂ ಕೂಡ ಈ ಸತಿ ಬರ್ತ್ಡೇಗೂ ಪಿಂಕ್ ಕಲರ್ ಬೇಡ ಅಂತ ವೈಟ್ ಆ್ಯಂಡ್ ಬ್ರೌನ್ ಕಲರ್ನ ಆರ್ಡ್ರ್ ಮಾಡಿದೆ. ಅದಾದ್ಮೇಲೆ ಪಿಂಕ್ ಕಲರ್ ನೋಡಿದೆ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ಸೊ ಗೆಸ್ ವಾಟ್, ನಾನು ಪಿಂಕ್ ಕಲರ್ನ ಈ ಸತಿನೂ ಚೂಸ್ ಮಾಡಿದ್ದು. ಆ್ಯಂಡ್ ಹಾಕೊಂಡಿದ್ದು ಕೂಡ 2 ಹಾಕೊಂಡೆ, ಬಟ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಅಲ್ವಾ. ಜಾಸ್ತಿ ಮಾತಾಡ್ಬಿಟ್ನಾ ಭೂಮಿಕಾ, ಜಾಸ್ತಿ ಮಾತಾಡ್ಬೇಡ ಓಕೆನಾ, ವಿಡಿಯೋ ಮಾಡು. ಓಕೆ, ನೆಕ್ಸ್ಟ್ ಬೈಕೋಬೇಡಿ. ಇದು ಪಿಂಕ್ ಕಲರು ಶರ್ಟು, ತುಂಬಾ ಚೆನ್ನಾಗಿದೆ. ಸೀತ್ರೂ ಇಲ್ಲ, ಬಟ್ ಮಟೀರಿಯಲ್ ಸ್ವಲ್ಪ ಥಿನ್ ಇದೆ. ಐ ಥಿಂಕ್ ಇದು ವಿತಿನ್ 200 ನಾನು ಇದನ್ನು ಶರ್ಟ್ನ ಪರ್ಚೇಸ್ ಮಾಡಿದ್ದು. ಇದಕ್ಕೆ ವೈಟ್ ಬಟನ್ಸ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಇದನ್ನು ಫಾರ್ಮಲ್ ಥರನೂ ಯೂಸ್ ಮಾಡ್ಬೋದು. ಜೀನ್ಸ್ ಮೇಲೆ ಹಾಕೊಂಡು ಕ್ಯಾಶುವಲ್ ಆಗು ವೇರ್ ಮಾಡ್ಬೋದು. ಇದ್ರದ್ದು ಎಷ್ಟಾಯಿತು ಅಮೌಂಟು ಎಲ್ಲ ಇಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು 3 ಕಲೆಕ್ಷನ್ ಆಫ್ ಟ್ರೆಡಿಷನಲ್ ವೇರ್ಸ್ನ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಶಾರ್ಟ್ ಕುರ್ತಾ ಆಯಿತಾ, ಇಷ್ಟೇ ಶಾರ್ಟ್ ಕುರ್ತಾ. ಇದು ಸ್ವಲ್ಪ ಸೀತ್ರೂ ಇದೆ, ನನಗೆ ಅದು ಇಷ್ಟ ಆಗಲ್ಲ. ಬಟ್ ಮಟೀರಿಯಲ್ ಪ್ಯಾಟ್ರನ್ಸ್ ಚೆನ್ನಾಗಿದೆ. ಆ್ಯಂಡ್ ಜೀನ್ಸ್ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫುಲ್ ಸ್ಲೀವ್ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಇದನ್ನು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ. ನೀವೇ ನೋಡ್ಬೋದು ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಐ ಬಾಟ್ ದಿಸ್. ಇದ್ರದ್ದು ಎಷ್ಟಾಗುತ್ತೆ ಏನು ಎಲ್ಲ ಅಮೌಂಟ್ನ ಇಲ್ಲಿ ಪಿನ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ ಶಾರ್ಟ್ ಕುರ್ತಾನೆ. ನಾನು ಇನ್ನೊಂದಿದೆ, ಅದು ಕೂಡ ಶಾರ್ಟ್ ಕುರ್ತಾ. ಇದು ಬ್ಲೂ ಮತ್ತು ವೈಟ್ ಪ್ಯಾಟರ್ನಲ್ಲಿದೆ, ತುಂಬಾ ಫ್ಲವರ್ ಪ್ಯಾಟರ್ನಲ್ಲಿದೆ. ಅದು ಕೂಡ ಫ್ಲವರ್ ಪ್ಯಾಟರ್ನ್, ಇದು ಕೂಡ ಫ್ಲವರ್ ಪ್ಯಾಟರ್ನ್. ಎರಡೂ ಕೂಡ ಐ ಥಿಂಕ್ ಕಾಂಬೋದಲ್ಲ ಅಥವಾ 2 ಸಪ್ರೇಟಾಗಿ ತರಿಸಿದೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ಲವ್ ಟು ವೇರ್ ದಿಸ್ ವಿತ್ ಜೀನ್ಸ್. ಎಲ್ಲರೂ ಶಾರ್ಟ್ ಕುರ್ತಾನ ಜೀನ್ಸ್ ಮೇಲೆ ಅಲ್ವಾ ವೇರ್ ಮಾಡೋದು, ಅದಕ್ಕೆ ನಾನು ಜೀನ್ಸ್ ಮೇಲೇ ವೇರ್ ಮಾಡ್ತೀನಿ. ಆ್ಯಂಡ್ ದಿಸ್ ಟಾಪ್ ಇಸ್ ಟೂ ಗುಡ್. ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗೂ ಕಾಣುತ್ತೆ, ಅದಕ್ಕೋಸ್ಕರ ತಗೊಂಡೆ. ಆ್ಯಂಡ್ ಇನ್ನೊಂದು ಇದ್ರದ್ದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಇವೆರಡ್ರದ್ದು
ಕಲರ್ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಕಲರು ಕೊನೆಯವರೆಗೂ ಇರಲ್ಲ ಆ್ಯಂಡ್ ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಡ್ರಾಬ್ಯಾಕ್ ಇವೆರಡು ಡ್ರೆಸ್ಸಿಂದು. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಕಲರಲ್ಲಿದೆ. ಇದು ಅವೆರಡಕ್ಕಿಂತ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ಇಲ್ಲಿ ಒಂದು ಪ್ಯಾಟ್ರನ್ ಡಿಸೈನ್ ಮಾಡಿದ್ದಾರೆ. ಅದೇ ಥರ ಪ್ಯಾಟ್ರನಲ್ಲಿ ನೆಕ್ ಹತ್ರ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಬ್ಲ್ಯಾಕ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಯಾವ ಕಲರ್ಸ್ ಚೆನ್ನಾಗಿ ಕಾಣುತ್ತೆ ಅದನ್ನೇ ರಿಪೀಟೆಡ್ಲಿ ನಾನು ಆರ್ಡರ್ ಮಾಡ್ತಿರ್ತೀನಿ. ಬಿಕಾಸ್ ನಾನು ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್. ನಾನು ಬೇರೆಯವ್ರಿಗೋಸ್ಕರ ಚೆನ್ನಾಗಿ ಕಾಣೋದಕ್ಕೆ ಪ್ರಯತ್ನ ಪಡಲ್ಲ. ನನಗೆ ನಾನು ಚೆನ್ನಾಗಿ ಕಾಣಬೇಕು ಅಷ್ಟೇ. ಸೊ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಅದನ್ನೇ ಪರ್ಚೇಸ್ ಮಾಡ್ತೀನಿ. ಇದು ಅದೇ ಥರ. ಆ್ಯಂಡ್ ಮಟೀರಿಯಲ್ ತುಂಬ ಚೆನ್ನಾಗಿದೆ. ತಿನ್ನಾಗಿಲ್ಲ, ನಾರ್ಮಲ್ ಆಗಿದೆ. ಕಾಟನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಎಷ್ಟಾಗುತ್ತೆ ಏನು ಅಂತ ಅಮೌಂಟು ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ನನ್ನ ಡ್ರೆಸ್ ಕಲೆಕ್ಷನಲ್ಲಿ ಇದೊಂದು ಫುಲ್ ಲೆಗ್ ಟಾಪು. ಇದು ಪಿಂಕ್ ಕಲರಲ್ಲಿದೆ. ಬೈಕೋಬೇಡಿ ಆಯಿತಾ, ಏನು ಬರೀ ಪಿಂಕ್ ಕಲರಲ್ಲೇ ತೋರಿಸ್ತಾ ಇದ್ದಾಳೆ ಅವಳು ಅಂತ. ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ಇಲ್ಲಿ ಸ್ವಲ್ಪ ಪಫ್ ಥರ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ನೀವೇ ನೋಡಬಹುದು. ಫುಲ್ ಸ್ಲೀವ್ಸ್ ಇದೆ ಆ್ಯಂಡ್ ಮಟೀರಿಯಲ್ ತುಂಬ ಗಟ್ಟಿ ಇದೆ. ಸಮ್ಮರಲ್ಲಿ ಸ್ವಲ್ಪ ಸೆಕೆ ಆಗುತ್ತೆ ಆ್ಯಂಡ್ ಸ್ವಲ್ಪ ಲೆಂತ್ ಇದೆ. ನೀವು ಟಕ್ಕಿನ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಇದು ಅಷ್ಟೇ ಕಲರ್ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ತಕ್ಕಂಥ ಕಲರ್ ಲಾಸ್ಟ್ವರೆಗೂ ಇರಲ್ಲ. ನೋಡ್ಬೋದು ನೀವೇ ಸ್ಲೀವ್ಸ್ ಯಾವ ಕಲರ್ ಇದೆ ಆ್ಯಂಡ್ ಇದು ಯಾವ ಕಲರ್ ಇದೆ ಅಂತ. ಸ್ವಲ್ಪ ಕಲರ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೇಕು. ಅದು ಡ್ರಾಬ್ಯಾಕ್ ಡ್ರೆಸ್ಗಳದ್ದು. ಓಕೆನಾ. ಆ್ಯಂಡ್ ಇವಾಗ ಮೀಶೋದಲ್ಲಿ ಡ್ರೆಸ್ನ ಬಿಟ್ಟು ಬೇರೆ ಏನೆಲ್ಲ ತರಿಸಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು 2 ಬ್ಯಾಗ್ಗಳನ್ನ ತರಿಸಿದೆ ಫ್ರಮ್ ಮೀಶೋ. ನನಗೆ ಈ ಬ್ಯಾಗ್ಗಳು ತುಂಬಾ ಇಷ್ಟ. ಫಸ್ಟ್ ಈ ಬ್ಯಾಗ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಬ್ಯಾಗ್ ಏನು ಗೊತ್ತಾ, ಈ ಬ್ಯಾಗಿಗೆ ಒಂದು ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಾಸ್ತಿ ಮಾತಾಡ್ತಾರೆ ಅಂದ್ಕೋಬೇಡಿ ಪ್ಲೀಸ್. ಇದಕ್ಕೆ ಒಂದು ಸ್ಟೋರಿ ಇದೆ ಆಯಿತಾ. ಏನು ಸ್ಟೋರಿ ಅಂದರೆ, ಗುಚ್ಚಿಯಲ್ಲಿ ಸೇಮ್ ಪ್ಯಾಟ್ರನ್ದು ಒಂದು ಬ್ಯಾಗ್ನ ನೋಡಿದ್ದೆ ಆಯಿತಾ. ಅದು ಗೂಚಿ ಕಂಪ್ನಿದು ಹೆಂಗೆ ಗೊತ್ತಾಯಿತು ಅಂದರೆ, ನನ್ನ ಫೇವ್ರೆಟ್ ಇನ್ಫ್ಲೂಯೆನ್ಸರ್ ಒಬ್ಬರು ಅದನ್ನು ಪರ್ಚೇಸ್ ಮಾಡಿದರು, ಅದನ್ನು ಹಾಕ್ಕೊಂಡಿದ್ರು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಅದು ಪ್ಯಾಟ್ರನ್ ಆಗಲಿ ಅದು ನೋಡೋದಕ್ಕಾಗಲಿ ತುಂಬಾ ಚೆನ್ನಾಗಿತ್ತು. ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ಆಯಿತಾ. ನೆಕ್ಸ್ಟು ಒಣಕ್ಕೆ ನೋಡಿದ್ರೆ ತುಂಬಾ ಕಾಸ್ಟ್ಲಿ. ಗುಚ್ಚಿ ಕಂಪ್ನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ನಾನು ಅದನ್ನು ಪರ್ಚೇಸ್ ಮಾಡಬೇಕು. ಯಾವಾಗ ಪರ್ಚೇಸ್ ಮಾಡಬೇಕು, ನಾನು ದುಡ್ದಾಗ ಮಾತ್ರ ಪರ್ಚೇಸ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಮರ್ತ್ಬಿಟ್ಟಿದ್ದೆ. ಆ್ಯಂಡ್ ಮೀಶೋದಲ್ಲಿ ನನಗೆ ಯಾವುದೋ ಬೇರೆ ಬಟ್ಟೆನೋ ಅಥವಾ ಏನೋ ಪ್ರಾಡಕ್ಟ್ನ ಸರ್ಚ್ ಮಾಡಬೇಕಾದ್ರೆ, ಸ್ಕ್ರೋಲ್ ಮಾಡಬೇಕಾದ್ರೆ ಈ ಪರ್ಸು ಸಿಕ್ತು. ಈ ಬ್ಯಾಗು ನನ್ನ ಕಣ್ಣಿಗೆ ಬಿತ್ತು ಆಯಿತಾ. ನನಗಂತೂ ತುಂಬ ಖುಷಿ ಆಯಿತು. ನಾನು ಯಾವುದೇ ಥರದ ಯೋಚನೆ ಮಾಡಿದ್ರೆ ಡೈರೆಕ್ಟಾಗಿ ಹೋಗಿ ಆರ್ಡರ್ ಮಾಡಿಬಿಟ್ಟೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಟೋಟಲ್ ಆಗಿ 3 ಕಂಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ಹಿಂದೆಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ನೀವೇ ನೋಡ್ಬೋದು. ಒಳಗಡೆ ಕ್ಲಾತ್ ಇದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಆಲ್ರೆಡಿ ತರಿಸಿ 1 ಇಯರ್ ಆಗಿದೆ. ಚೆನ್ನಾಗಿದೆ. ಇದು ಏನು ಪ್ಯಾಟರ್ನ್ ಇದೆ, ತುಂಬ ಪ್ರೀಮಿಯರ್ ಲುಕ್ ಕೊಡುತ್ತೆ ಆ್ಯಂಡ್ ಒಂದು ಲಕ್ಸುರಿ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೆ. ನನಗಂತೂ ತುಂಬ ಇಷ್ಟ. ಇದಕ್ಕೊಂದು ಸ್ಮಾಲ್ ಪರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದನ್ನು ನಾವು 2 ಥರ ವೇರ್ ಮಾಡ್ಬೋದು ಆಯಿತಾ. ಈ ಥರ ವೇರ್ ಮಾಡ್ಬೋದು ಆ್ಯಂಡ್ ಈ ಥರ ಕೂಡ ವೇರ್ ಮಾಡ್ಬೋದು. ಸೈಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು, ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಥರ ಬ್ಯಾಗ್ಸ್ ಅಷ್ಟೊಂದು ನಾನು ಇಷ್ಟಪಡಲ್ಲ, ಜಾಸ್ತಿ ಸ್ಲಿಂಗ್ ಬ್ಯಾಗ್ ಥರ ತೊಗೋತೀನಿ. ಬಟ್ ಇದು ನನಗೆ ಇಷ್ಟ ಆಯಿತು ಆ್ಯಂಡ್ ಸ್ಟೋರಿ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ತೊಗೊಂಡೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೀಮಿಯಮ್ ಲುಕ್ ಕೊಡುತ್ತೆ. ಐ ಜಸ್ಟ್ ಲವ್ ಟು ವೇರ್ ದಿಸ್. ಇನ್ ಫ್ಯೂಚರ್ ನಾನು ಗುಚ್ಚಿನ ತೊಗೊಬೇಕು ಅಂತ ಆಸೆ ಇದೆ. ಸೊ ತೊಗೋತೀನಿ ಅಂದ್ಕೊಂಡಿದ್ದೀನಿ. ತೊಗೊಂಡ್ರೆ ನಿಮಗೆ ಹೇಳಿ. ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಟೋಟ್ ಬ್ಯಾಗ್. ನನಗೆ ಟೋಟ್ ಬ್ಯಾಗ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಈ ಬ್ಯಾಗ್ನ ತುಂಬ ಇಷ್ಟಪಟ್ಟು ಕಾಲೇಜ್ಗೆ ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡೆ. ಬಟ್ ಕಾಲೇಜ್ಗೆ ಒಂದು ದಿವಸನೂ ಹಾಕ್ಕೊಂಡು ಹೋಗಿಲ್ಲ. ಇದು ಫಾರ್ಮಲ್ ವೇರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ದೊಡ್ಡ ಸ್ಟೋರೇಜ್ ಇರುವಂತಹ ಬ್ಯಾಗ್ ಇದು. ತುಂಬ ಸ್ಟೋರೇಜ್ ಇದೆ, ನೀವೇ ನೋಡ್ಬೋದು. ಮತ್ತು ಈ ಬಟನ್ಸ್ ಕೊಟ್ಟಿದ್ದಾರೆ ಇದನ್ನು ಕ್ಲೋಸ್ ಮಾಡೋದಕ್ಕೆ. ಒಂದು ನಿಮಿಷ ಅಷ್ಟೇ, ಜಿಪ್ ಇಲ್ಲ ಇದಕ್ಕೆ, ಬಟನ್ಸ್ ಕೊಟ್ಟಿದ್ದಾರೆ. ಬೇರೆ ಕಂಪಾರ್ಟ್ಮೆಂಟ್ ಅಂತ ಏನಿಲ್ಲ. ಇದು ಒಂದು ಚಿಕ್ಕದು ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಇದೊಂದು ಕೊಟ್ಟಿದ್ದಾರೆ. ಬಟ್ ತುಂಬ ಸ್ಪೇಷಿಯಸ್ ಆಗಿದೆ. ವಾಟರ್ ಬಾಟಲ್ ಆಗಲಿ, ಬುಕ್ಸ್ ಆಗಲಿ ಅಥವಾ ಏನೇ ಆಗಲಿ ನೀವು ಇಟ್ಕೊಳ್ಬೋದು. ಆ್ಯಂಡ್ ತುಂಬಾ ಲೆಂತ್ ಆಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಕ್ತು ಬೇರೆ ವೆಬ್ಸೈಟ್ಗಿಂತ. ಅದಕ್ಕೋಸ್ಕರ ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿದೆ. ಅದು ಇನ್ನು ಬ್ಲ್ಯಾಕ್ ಕಲರ್ ಸಿಕ್ತು. ಆಫೀಸ್ ವೇರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ.
ಸಖತ್ತಾಗಿದೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರೀಸೆಂಟಾಗಿ ತರಿಸಿರೋಂತಹ ನೇಲ್ ಆರ್ಟ್. ನನಗೆ ಈ ಥರ ನೇಲ್ಸ್ ಅಂದ್ರೆ ತುಂಬ ಇಷ್ಟ ಆಯಿತಾ. ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ನಮ್ಮಮ್ಮ ಕೇಳ್ಕೊಂಡ್ಬಿಡ್ತಾರೆ. ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ನಾನು 1500 ಕೊಟ್ಟು ನೇಲ್ ಆರ್ಟ್ನ ಮಾಡಿಸ್ಕೊಂಡಿದ್ದೆ ಆಯಿತಾ. ನಮ್ಮ ಮನೇಲಿ ಹೇಳಿಲ್ಲ ಅಷ್ಟು ದುಡ್ಡು ಕೊಟ್ಟು ಮಾಡಿಸಿದ್ದೀನಿ ಅಂದರೆ ಒದ್ದು ಹೊರಗೆ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಇದುವರೆಗೂ ಹೇಳಿಲ್ಲ, ಸ್ವಲ್ಪ ಭಯ ಇದೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಅಂತ. ಈ ವಿಡಿಯೋ ನೋಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ನಿಜ ಬೈಸ್ಕೊತೀನಿ, ಇಟ್ಸ್ ಓಕೆ, ಬಿಟ್ಬಿಡಿ, ಅವಾಗ ನೋಡ್ಕೊಳೋಣ. ಬೈದಾಗ ಏನೋ ಒಂದು ಮ್ಯಾನೇಜ್ ಮಾಡ್ತಾಯಿತ್ತು. ಬಟ್ ಹಾಗಂತ ನಾನು ಸುಳ್ಳು ಜಾಸ್ತಿ ಹೇಳ್ತೀನಿ ಅಂತ ಅನ್ಕೊಬೇಡಿ ಗೈಸ್. ನಾನು ಜಾಸ್ತಿ ಸುಳ್ಳು ಹೇಳಲ್ಲ, ಮನೇಲಿ ಬೈತಾರೆ, ಗೊತ್ತಾಗ್ಬಿಡುತ್ತೆ ನಮ್ಮ ಮನೇಲಿ. ನನಗೆ ಆ್ಯಕ್ಚುಲಿ ಸುಳ್ಳು ಹೇಳೋಕ್ಕೆ ಬರಲ್ಲ ಗೊತ್ತಾ. ಓಕೆ, ನೇಲ್ಸ್ ಕಡೆ ಬರೋಣ. ಈ ನೇಲ್ಸ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಇದು ಗ್ಲೂ ಕೊಡ್ತಾರಲ್ಲ ಗಮ್ಮು, ಅದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೇಲ್ಸು. ಇದ್ರದ್ದು ನೇಲ್ಸ್ನ ಹಾಕೊಂಡು ಫ್ಲಾಂಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಒಂದು ನಿಮಿಷ ತೆಗೆದು ತೋರಿಸ್ತೀನಿ ಯಾವ ಥರ ಇದೆ. ಈ ಥರ ಇದೆ ನೇಲ್ಸು. ಆ್ಯಂಡ್ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಬೋರ್ಡ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ. ಆ್ಯಂಡ್ ಚೆನ್ನಾಗಿ ಕೊಟ್ಟಿದ್ದಾರೆ, ಜಾಸ್ತಿ ಕ್ವಾಲಿಟಿ ಇದೆ. ಜಾಸ್ತಿ ನೇಲ್ಸೇ ಕೊಟ್ಟಿದ್ದಾರೆ. ಆ್ಯಂಡ್ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಹಾಕೊಂಡ್ರೆ ಹೆಂಗೆ ಕಾಣುತ್ತೆ ಅಂತ ನೀವು ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ, ನಾನು ಅಲ್ಲಿ ರೀಲ್ನ ಪೋಸ್ಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ವಾಚ್. ಇದಕ್ಕೆ ಈ ಥರ ಸ್ಟಿಕ್ಕರ್ ಗ್ಲೂ ಕೊಟ್ಟಿದ್ದಾರೆ. ನೀವು ಅದನ್ನು ನೇಲ್ಸಿಗೆ ಹಾಕ್ಕೊಂಡು, ಓಕೆ, ಇದನ್ನು ನೇಲ್ಸಿಗೆ ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಯರಿಂಗ್ಸ್ನ ತರಿಸಿದೆ ಫ್ರಮ್ ಮೀಶೋ. ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಇಯರಿಂಗ್ಸ್ ಒಂದು ಸೆಟ್ನ ತರಿಸೋಣ ಅಂತ ತರಿಸಿದೆ. ವಿತಿನ್ 200 ಆಯಿತು. ಇದು ಸಿಕ್ತು ನನಗೆ. ಇದು ಸೆಟ್ ಲೈಕ್ ನೋಡ್ಬೋದು ನೀವೇ ಎಷ್ಟು ಸೆಟ್ ಇದೆ ಅನ್ನೋದನ್ನು. ಆ್ಯಂಡ್ ಸೇಮ್ ಸೆಟ್ಟು ನನಗೆ ಪ್ಯೂರ್ ಪ್ಯಾಕೇಜಲ್ಲಿ ಸಿಕ್ತಿತ್ತು. 2 ಇದೆ ನನ್ನ ಹತ್ರ ಸೆಟ್ಟು. ಏನು ಮಾಡಬೇಕಂತ ಗೊತ್ತಿಲ್ಲ. ನನಗೇನಾದರೂ ಫ್ಯೂಚರಲ್ಲಿ ನನಗೆ PR ಸಿಗುತ್ತೆ, ಸೇಮ್ ಇದೇ ಥರ PR ಪ್ಯಾಕೇಜ್ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಿಜ ಆವಾಗ ಆರ್ಡ್ರ್ ಮಾಡ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ಆರ್ಡ್ರ್ ಮಾಡಿದ್ದು. ವಿತಿನ್ 200 ಇದೆ. ತುಂಬ ಸಖತ್ತಾಗಿರೋ ಇಯರಿಂಗ್ಸ್ ಇದೆ ಗೈಸ್, ನನಗಂತೂ ತುಂಬ ಇಷ್ಟ. ಆ್ಯಂಡ್ ಅದರದ್ದೇ ಸೆಟ್ಟಿಂದು ಇವಾಗ ವೇರ್ ಮಾಡಿದ್ದೀನಿ. ನನಗೆ ಸಿಂಪಲ್ ಇಯರಿಂಗ್ಸು ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರ ಜಾತ್ರೆ ಇಯರಿಂಗ್ಸು ಇಷ್ಟ ಆಗುತ್ತೆ. ಅವಾಗ ನನಗೆ ಡೇಂಟಿ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಇದನ್ನು ತರಿಸಿದೆ. ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ ಗೈಸ್. ಇದು ಆ್ಯಂಟಿ ಟ್ಯಾನಿಶ್ ಅಂತ ಅವರು ಹೇಳಿದರು. ಆ್ಯಂಡ್ ಅದು ಕಲರ್ ಕೂಡ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ಇದುವರೆಗೂ ಹಾಗೆ ಇದೆ ಕಲರ್, ನೀವೇ ನೋಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಲಿಸ್ಟಲ್ಲಿ ತಿಳಿಸಿ, ಸೊ ದಟ್ ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಹಳೆ ವಿಡಿಯೋನ ನೋಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಬಾಯ್.